ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೊನೇಟ್ ಮಾಡೋದನ್ನ ದಯವಿಟ್ಟು ಮರೆಯಬೇಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋ ಇದಾಗಿದೆ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾತಿ ರೀಡರ್ ಈ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಸಾತಿ ಮತ್ತೆ ಸಾತಿ ರೀಡರ್ ಎರಡು ಬೇರೆ ಬೇರೆ, ಇಲ್ಲಿ ಕನ್ಫ್ಯೂಸ್ ಬೇಡ. ಈಗ ಸಾತಿಗೂ ಮತ್ತು ಸಾತಿ ರೀಡರ್ಗೂ ಇರತಕ್ಕಂತ ಮುಖ್ಯವಾಗಿರೋ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಷ್ಟು ದಿವಸ ಏನಾಗ್ತಾ ಇತ್ತು, ನಾವು ಸಾತಿನ ಯೂಸ್ ಮಾಡುವಾಗ ಕೇವಲ PDF ಫೈಲ್ ನ ಓಪನ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಟೆಕ್ಸ್ಟ್ ನ OCR ಅಥವಾ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕೇವಲ TXT ಫೈಲ್ ಗೆ ಸೇವ್ ಮಾಡಿಕೊಂಡು ಓದ್ತಾ ಇದ್ವಿ. ಆದ್ರೆ ಈಗ ಸಾತಿ ರೀಡರ್ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಆಪ್ಷನ್ಸ್ ಆಡ್ ಆಗಿದೆ. ಸೊ ಅದರಲ್ಲಿ ಮೊದಲೇದು ಯಾವ್ದಪ್ಪ ಅಂತಂದ್ರೆ ಆಡಿಯೋ ಟ್ರಾನ್ಸ್ಕ್ರೈಬರ್. ಸೊ ಸ್ನೇಹಿತರೆ, ಆಡಿಯೋ ಟ್ರಾನ್ಸ್ಕ್ರೈಬರ್ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ನ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಎರಡನೇದು ಯಾವ್ದಪ್ಪ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್. ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಅಂತಂದ್ರೆ ಫೈಲ್ ನ ಅಪ್ಲೋಡ್ ಮಾಡಿ ಆ ವಿಡಿಯೋ ಅಲ್ಲಿ ಏನಿದೆ ಅಂತ ನಾವು ತಿಳ್ಕೋಬಹುದು. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪವರ್ಫುಲ್ OCR. ಇದ್ರ ಜೊತೆಗೆ ಮತ್ತೊಂದು ಒಳ್ಳೆ ಆಪ್ಷನ್ ಆಡ್ ಆಗಿದೆ. ಅದು ಯಾವ್ದಪ್ಪ ಅಂತಂದ್ರೆ ಆನ್ಲೈನ್ ಟೆಕ್ಸ್ಟ್ ಟು ಸ್ಪೀಚ್ ಸರ್ವಿಸ್. ಸ್ನೇಹಿತರೆ, ಇದರಲ್ಲಿ ಗೂಗಲ್ ಕೂಡ ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇಷ್ಟ ಹೇಳ್ತಾ ಇವತ್ತಿನ ಟ್ಯೂಟೋರಿಯಲ್ ನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಮೊದಲನೇದಾಗಿ ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Sagar 1 of 8. Location. Sagar tooltip. Sagar file explorer. Items view list. Cache not selected. Row 1 column 1 of 14. Sagar tab selected 1 of 1. D. Desktop D. Documents column 4 of 14. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಇದನ್ನ ಓಪನ್ ಮಾಡೋದಕ್ಕೆ. Items view list. Balabolka not selected 1 of 9. ಓಕೆ ಫ್ರೆಂಡ್ಸ್, ನಾನೀಗ ಎಸ್ ಪ್ರೆಸ್ ಮಾಡ್ತಾ ಇದ್ದೀನಿ ಸಾತಿ ರೀಡರ್ ಅಂತ ಸಿಗೋ ತನಕ. S. Sound recordings 3 of 9. S. Sathi reader 9 of 9. ಓಕೆ ಫ್ರೆಂಡ್ಸ್, ಇವಾಗ ಸಾತಿ ರೀಡರ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಟಪ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ಏನಪ್ಪಾ ಅಂತಂದ್ರೆ ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡುವಾಗ ಮತ್ತು ಯೂಸ್ ಮಾಡುವಾಗ ನಿಮ್ಮ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಹಾಗೆ ಈ ಸಾಫ್ಟ್ವೇರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನೀಗ ಸಾತಿ ರೀಡರ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup. Sathi version 1.9.5 dialog. Select destination location. Where should Sathi be installed? Setup will install Sathi into the following folder. At least 209.1 MB of free disk space is required. To continue, click Next. If you would like to select a different folder, click Browse. Edit selected C. Program files. x86 Sathi. ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus R. ಮತ್ತೆ ಟ್ಯಾಬ್. Next button Alt plus N. ನೆಕ್ಸ್ಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Folder exists dialog. The folder C. Program files. x86 Sathi already exists. Would you like to install to that folder anyway? Yes button Alt plus Y. ಸ್ನೇಹಿತರೆ, ಇಲ್ಲಿ ಫೋಲ್ಡರ್ ಎಕ್ಸಿಸ್ಟ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ವಿಚಾರ ಇದೆ. ಏನಪ್ಪಾ ಅಂದ್ರೆ ನೀವು ಈ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ನಿಮ್ಮ ಪ್ರೀವಿಯಸ್ ವರ್ಷನ್ ಆಫ್ ಸಾತಿ ಅಂದ್ರೆ ನೀವು ಹಳೆ ವರ್ಷನ್ ಸಾತಿನ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಸೊ ಆಲ್ರೆಡಿ ನಾನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಬಟ್ ಅದ್ರ ಫೋಲ್ಡರ್ ಮಾತ್ರ ಉಳ್ಕೊಂಡಿದೆ. ಏನ್ ತೊಂದರೆ ಇಲ್ಲ. ಸೊ ಈಗ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. No button Alt plus N. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button Alt plus Y. ಓಕೆ, ಎಸ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup. Sathi version 1.9.5 dialog. Select additional tasks. Which additional tasks should be performed? Select the additional tasks you would like Setup to perform while installing Sathi. Then click Next. Preview. Create a desktop shortcut checkbox not checked 2 of 2. ಸ್ನೇಹಿತರೆ, ಇಲ್ಲಿ ಕ್ರಿಯೇಟ್ ಆನ್ ಡೆಸ್ಕ್ಟಾಪ್ ಐಕಾನ್ಸ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಚೆಕ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಈ ಚೆಕ್ ಬಾಕ್ಸ್ ನ ಚೆಕ್ ಮಾಡಿದ್ರೆ ಸಾತಿ ರೀಡರ್ ಈ ಅಪ್ಲಿಕೇಶನ್ ನಮ್ಮ ಡೆಸ್ಕ್ಟಾಪ್ ಮೇಲೆ ಶಾರ್ಟ್ ಕಟ್ ಆಗಿ ಇರುತ್ತೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಚೆಕ್ ಮಾಡೋದಕ್ಕೆ. Space checked. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button Alt plus B. ಮತ್ತೆ ಟ್ಯಾಬ್. Next button Alt plus N. ಓಕೆ, ನಾನೀಗ ನೆಕ್ಸ್ಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install. ಸ್ನೇಹಿತರೆ, ಇಲ್ಲಿ ಇನ್ಸ್ಟಾಲ್ ಅಂತಿದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. 3%, 17%, 34%, 57%, 71%, 86%, 100%, 100%. Setup has finished installing Sathi on your computer. The application may be launched by selecting the installed shortcuts. Click Finish to exit setup. Preview. Launch Sathi checkbox checked 1 of 1. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತು. ಇಲ್ಲಿ ಫಿನಿಶ್ ಅಂತ ಇದೆ. ಸೊ ಈಗ ನಾವು ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಈ ಸಾಫ್ಟ್ವೇರ್ ಲಾಂಚ್ ಆಗುತ್ತೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Finish button Alt
Alt+F. ಓಕೆ, ನಾನೀಗ ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Unknown documents file explorer. ಫ್ರೆಂಡ್ಸ್, ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. Sathi home audio transcribe button. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಸಾಥಿ ಇನ್ಸ್ಟಾಲ್ ಆಗಿ ಪ್ರೋಗ್ರಾಮ್ ಲಾಂಚ್ ಆಗಿದೆ. ಮೊದಲನೇದಾಗಿ ನಾನು ಈ ಸಾಫ್ಟ್ವೇರ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಆಡಿಯೋ ಟ್ರಾನ್ಸ್ಕ್ರೈಬರ್. ನಾನು ಆಗ್ಲೇ ಹೇಳಿದ್ದೆ, ಆಡಿಯೋ ಟ್ರಾನ್ಸ್ಕ್ರೈಬರ್ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಡಿಯೋ ಫೈಲ್ ನ ನಾವು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಎರಡನೇ ಆಪ್ಷನ್ ನ್ಯೂಸ್ ವ್ಯೂಸ್ ಅಂತಂದ್ರೆ ಇದರಲ್ಲಿ ನಾವು ನ್ಯೂಸ್ ಕೂಡ ಓದ್ಕೋಬಹುದು. ಇದರಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸಾಥಿ ಎಐ. ನಾನು ಆಗಲೇ ಹೇಳಿದ್ದೆ ವರ್ಚುವಲ್ ಅಸಿಸ್ಟೆಂಟ್ ಅಂದ್ರೆ ಆಸ್ಕ್ ಜಿಪಿಟಿ ಮತ್ತೆ ಗೂಗಲ್ ಜೈಮಿನಿನ ಯಾವ ರೀತಿ ಯೂಸ್ ಮಾಡ್ತೀವೋ ಆ ರೀತಿ ನಾವು ಇಲ್ಲಿ ಸಾಥಿ ವರ್ಚುವಲ್ ಅಸಿಸ್ಟೆಂಟ್ ನ ಯೂಸ್ ಮಾಡ್ಕೋಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಸಾಥಿ ರೀಡರ್. ಮತ್ತೆ ಟ್ಯಾಬ್ ಇದು ಟ್ರಾನ್ಸ್ಲೇಟರ್ ಅಂದ್ರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ಈಗ ಉದಾಹರಣೆಗೆ ಹೇಳೋದಾದ್ರೆ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಕನ್ನಡಕ್ಕೆ ಅಥವಾ ಕನ್ನಡದಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ವಿಡಿಯೋ ಡಿಸ್ಕ್ರೈಬ್. ನಾನು ಆಗಲೇ ಹೇಳಿದ್ದೆ ವಿಡಿಯೋನ ಅಪ್ಲೋಡ್ ಮಾಡಿ ಆ ವಿಡಿಯೋ ಏನಿದೆ ಅಂತ ನಾವು ತಿಳ್ಕೋಬಹುದು ಅಂತ ಹೇಳಿದ್ದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮೇನ್ ಆಗಿ ನಮಗೆ ಇಲ್ಲಿ ಸಿಗ್ತಕ್ಕಂಥ ಆಪ್ಷನ್ಸ್ ಗಳು ಇಷ್ಟು. ಈಗ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ಏನಪ್ಪಾ ಅಂತಂದ್ರೆ ಆಡಿಯೋ ಟ್ರಾನ್ಸ್ಕ್ರೈಬರ್. ಸೊ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Audio transcribe dialogue. Audio transcribe. ಓಕೆ ಫ್ರೆಂಡ್ಸ್, ಇವಾಗ ಆಡಿಯೋ ಟ್ರಾನ್ಸ್ಕ್ರೈಬ್ ಓಪನ್ ಆಗಿದೆ. ನಾನು ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select audio file button. ಓಕೆ ಫ್ರೆಂಡ್ಸ್, ಇವಾಗ ಸೆಲೆಕ್ಟ್ ಆಡಿಯೋ ಫೈಲ್ ಅಂತ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select audio file dialog file name combo box collapsed edit Alt+N blank. ಓಕೆ ಫ್ರೆಂಡ್ಸ್, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಫೈಲ್ ನೇಮ್ ಕೇಳ್ತಾ ಇದೆ. ನಾನೀಗ 3 ಸರಿ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಟ್ರೀ ವ್ಯೂ ಓಪನ್ ಆಗುತ್ತೆ. Items tree view level 2 D level 1 start of quick access desktop D downloads pin D documents pin 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list Balabolka not selected 1 of 5. ಫ್ರೆಂಡ್ಸ್, ನಾನೀಗ ಎ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದು ಆಡಿಯೋ ಇದೆ ನನ್ನ ಹತ್ರ. audio 5 of 5. ಓಕೆ ಫ್ರೆಂಡ್ಸ್, ನಾನೀಗ ಆಡಿಯೋ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please wait dialogue transcribing audio. Please wait cancel button. ಫ್ರೆಂಡ್ಸ್, ಇವಾಗ ಆಡಿಯೋದ ಟೆಕ್ಸ್ಟ್ ಗೆ ಕನ್ವರ್ಟ್ ಆಗ್ತಾ ಇದೆ. Audio transcribe dialogue transcribe text edit read only multi-line. Hi friends, welcome to Nana Bandara YouTube channel. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಆಡಿಯೋ ಇಂದ ಟೆಕ್ಸ್ಟ್ ಗೆ ಕನ್ವರ್ಟ್ ಆಗಿದೆ. ಇದು ಅಷ್ಟು ಚೆನ್ನಾಗಿ ಆಗಲ್ಲ. ಸೊ ಏನಪ್ಪಾ ಅಂತಂದ್ರೆ ಇದಿನ್ನು ಡೆವಲಪಿಂಗ್ ಹಂತದಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲವೊಂದು ಪದಗಳು ಸ್ವಲ್ಪ ತಪ್ಪಾಗಿ ಬರಬಹುದು. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನಾನು ಓದಿಸ್ಕೊಳ್ಳೋದಕ್ಕೆ ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Hi friends, welcome to Nana Bandara YouTube channel. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸ್ನೇಹಿತರಿಗೆ ಸನಹಿತರೆ ಆಗಿದೆ. ಚಾನಲ್ ಅನ್ನು ಅನ್ನೋದಕ್ಕೆ ಚಾನಲ್ ಹಣ್ಣು ಆಗಿದೆ. ಸೊ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಸೊ ಏನ್ ತೊಂದರೆ ಇಲ್ಲ. ಸೊ ಈಗ ನಾನು ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಮೇನ್ ಮೆನು ಬರೋದಕ್ಕೆ. ಫ್ರೆಂಡ್ಸ್, ಇವಾಗ ಆಡಿಯೋ ಟ್ರಾನ್ಸ್ಕ್ರೈಬ್ ಆಯ್ತು. ಮತ್ತೆ ನೆಕ್ಸ್ಟ್ ಆಪ್ಷನ್ ತೋರಿಸ್ತೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನ್ಯೂಸ್ ವ್ಯೂಸ್. ಇದು ಬಹಳ ಚೆನ್ನಾಗಿದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನ್ಯೂಸ್ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್. ನನಗೆ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select language list English 1 of 9. ಓಕೆ ಫ್ರೆಂಡ್ಸ್, ಇಲ್ಲಿ ಒಟ್ಟು ಇಂಗ್ಲಿಷ್ ಸೇರಿದಂತೆ ಭಾರತೀಯ ಒಟ್ಟು 8 ಭಾಷೆಗೆ ಇದು ಸಪೋರ್ಟ್ ಮಾಡುತ್ತೆ. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಕನ್ನಡ ಸಿಗುತ್ತೆ. 9 of 9. ಓಕೆ, ಕನ್ನಡ. ನನಗೆ ಕನ್ನಡ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. News views Kannada button. ಮತ್ತೆ ಟ್ಯಾಬ್ list Karnataka 1 of 10. ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಒಟ್ಟು 10 ಕ್ಯಾಟಗರಿ ಓಪನ್ ಆಗಿದೆ. ಇಲ್ಲಿ ಮೊದಲನೇದೇನಪ್ಪಾ ಅಂತಂದ್ರೆ ಕರ್ನಾಟಕ ಮತ್ತೆ ಡೌನ್. ವಾಣಿಜ್ಯ 2 of 10. ವಾಣಿಜ್ಯ ಅಥವಾ ಕಮರ್ಷಿಯಲ್ ಮತ್ತೆ ಡೌನ್. ಲೈಫ್ ಸ್ಟೈಲ್ 3 of 10. ಲೈಫ್ ಸ್ಟೈಲ್ ಮತ್ತೆ ಡೌನ್. ಭಾರತ 4 of 10. ಸೊ ಭಾರತ ಮತ್ತೆ ಡೌನ್. ವಿಶ್ವ 5 of 10. ವಿಶ್ವ ಮತ್ತೆ ಡೌನ್. ಕ್ರೀಡೆ 6 of 10. ಕ್ರೀಡೆ ಮತ್ತೆ ಡೌನ್. ಸಿನಿಮಾ 7 of 10. ಸಿನಿಮಾ ಮತ್ತೆ ಡೌನ್. ಆರೋಗ್ಯ 8 of 10. ಆರೋಗ್ಯ ಮತ್ತೆ ಡೌನ್. ಸಂಸ್ಕೃತಿ 9 of 10. ಸಂಸ್ಕೃತಿ ಮತ್ತೆ ಡೌನ್. ತಂತ್ರಜ್ಞಾನ 10 of 10. ತಂತ್ರಜ್ಞಾನ. ಇಷ್ಟು ಕ್ಯಾಟಗರಿ ಇದೆ ಸ್ನೇಹಿತರೆ. ಇದರಲ್ಲಿ ನಮ್ಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡಿ ಮುಂದೆ ನಮ್ಗೆ ಬೇಕಾದಂತ ನ್ಯೂಸ್ ನ ಓದಿಸ್ಕೋಬಹುದು. ನಾನೀಗ ತಂತ್ರಜ್ಞಾನದ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲಿಸ್ಟ್. ಸೊ ಫ್ರೆಂಡ್ಸ್, ಇವಾಗ ತಂತ್ರಜ್ಞಾನ ಓಪನ್ ಆಗಿದೆ. ನಾನು ಇಲ್ಲಿ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕೇವಲ 1 ರು ಡಾಟ್ ಗೆ ಸಿಗುತ್ತೆ 4G ಇಂಟರ್ನೆಟ್ ಟೈಮ್ ಸ್ಟ್ಯಾಂಪ್ 2025-10-17-1209-31 1 of 20.
ಸ್ನೇಹಿತರೆ, ಇಲ್ಲಿ ಒಟ್ಟು 20 ನ್ಯೂಸ್ ಇದೆ. ನಮಗೆ ಯಾವ ನ್ಯೂಸ್ ಬೇಕೋ ಆ ನ್ಯೂಸ್ ನಾವು ಅಪ್ ಮತ್ತೆ ಡೌನ್ ಆರ್ ಕೀಗಳನ್ನ ಯೂಸ್ ಮಾಡ್ಕೊಂಡು ಎಂಟ್ರಿ ಕೊಟ್ಟು ಓದಿಸ್ಕೋಬಹುದು. ನೋಡೋಣ, ಮತ್ತೆ ನನಗೆ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, 11 ರೂಪಾಯಿಗೆ ಗೂಗಲ್ ಡ್ರೈವ್ ಸ್ಟೋರೇಜ್ ನಮಗೆ 2 GB ಸಿಗುತ್ತಂತೆ. ನೋಡೋಣ ನ್ಯೂಸ್ ಯಾವ ರೀತಿ ಇದೆ. ನನಗೆ ಇದ್ರ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. $2000 GB storage. Ilide Sampurna Vimara. Dialogue. Edit read only multi-line. Nivu cloud storage para subtitare. Idi pamariyalli magagi Google. Pampara partandide. Ivishesha tolugeyariyalli. Nivu iga Google. Subscription yojanegaralli. 2 TB. Sandrahaneyannu kemala. 11. Ru. Ge. Karidi samafudu. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಈ ರೀತಿ ನ್ಯೂಸ್ ಕೂಡ ನಾವು ಓದ್ಕೋಬಹುದು. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಮತ್ತೆ ಮೇನ್ ಮೆನು ಬರುತ್ತೆ. ಮತ್ತೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಎಸ್ಕೇಪ್. ಓಕೆ ಫ್ರೆಂಡ್ಸ್, ಈಗ ನ್ಯೂಸ್ ಬಗ್ಗೆ ಆಯ್ತು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸಾತಿ ಎಐ. ನಾನು ಆಗಲೇ ಹೇಳಿದ್ದೆ, ಗೂಗಲ್ ಜೆಮಿನಿ ಮತ್ತೆ ಆಸ್ಕ್ ಜಿಪಿಟಿ ತರ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್. ಮತ್ತೆ ಟ್ಯಾಬ್. ಮತ್ತೆ ಟ್ಯಾಬ್. Hey, I am Sati, your virtual assistant powered by TMSP. How can I assist you today? ಮತ್ತೆ ಟ್ಯಾಬ್. Web search off. Alt+W button. ಸ್ನೇಹಿತರೆ, ಇಲ್ಲಿ ವೆಬ್ ಸರ್ಚ್ ಆಫ್ ಅಂತ ಇದೆ. ಇದನ್ನ ಆನ್ ಮಾಡ್ಕೊಂಡ್ರೆ ಇದರ ರಿಲೇಟೆಡ್ ಲಿಂಕ್ಸ್ ಏನಾದ್ರು ಇದ್ರೆ ನಾವು ಇಲ್ಲಿ ಓಪನ್ ಮಾಡ್ಕೊಂಡು ಆ ಲಿಂಕ್ ಅನ್ನ ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಓಪನ್ ಮಾಡ್ಕೊಂಡು ಆ ಲಿಂಕ್ ಅಲ್ಲಿ ಇರ್ತಕ್ಕಂಥ ಮಾಹಿತಿನ ಓದ್ಕೋಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type or paste your query. Edit multi-line blank. ಓಕೆ ಫ್ರೆಂಡ್ಸ್, ಇವಾಗ ಟೈಪ್ ಆರ್ ಕ್ವೆರಿ ಅಂತ ಇದೆ. ಇಲ್ಲಿ ನಾವೇನಾದ್ರೂ ಟೈಪ್ ಮಾಡಿ ನಮಗೆ ಬೇಕಾದಂತ ಮಾಹಿತಿಯನ್ನು ಹುಡುಕಬಹುದು. ಸೊ ಈಗ ನಾನು ಸುಮ್ಮನೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಮಾಹಿತಿ ತೋರಿಸ್ತೀನಿ. ನೋಡಿ, BASIC space COMPUTER space INFORMATION space IN space KANNADA. ಫ್ರೆಂಡ್ಸ್, ನಾನೀಗ ಬೇಸಿಕ್ ಕಂಪ್ಯೂಟರ್ ಇನ್ಫಾರ್ಮೇಶನ್ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send Alt+S button. ಸೆಂಡ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sasaki AI is typing. Namaskara. Nimage computer kuritu kelamumula muta mahiti nidu mudakke santoshamagide. 1 **. Computer. **. Computer ಒಂದು ಎಲೆಕ್ಟ್ರಾನಿಕ್ ಸಾಧನ. ಇದು ಡೇಟಾವನ್ನು ಪ್ರೋಸೆಸ್ ಮಾಡುತ್ತದೆ, ಮಾಹಿತಿ ಸಂಗ್ರಹಿಸುತ್ತದೆ ಮತ್ತು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತದೆ. 2 **. ಹಾರ್ಡ್ವೇರ್. **. ಇದು ಕಂಪ್ಯೂಟರ್ನ ಶಕ್ತಿಯುಕ್ತ ಭಾಗಗಳು. ಉದಾಹರಣೆಗೆ ಮದರ್ಬೋರ್ಡ್. **. ಎಲ್ಲ ಭಾಗಗಳನ್ನು ಒಟ್ಟು ಸಂಪರ್ಕಿಸುವ ಮುಖ್ಯ ಫಲಕ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಈ ರೀತಿ ನಾವು ವರ್ಚುವಲ್ ಅಸಿಸ್ಟೆಂಟ್ ಅನ್ನ ಯೂಸ್ ಮಾಡಬಹುದು. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sati Home. Sati AI button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sati Reader button. ಫ್ರೆಂಡ್ಸ್, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಒಳ್ಳೆ ಆಪ್ಷನ್. ಇದು ಸಾತಿ ರೀಡರ್. ಇಲ್ಲಿ ನಾವು PDF, ಮೈಕ್ರೋಸಾಫ್ಟ್ ವರ್ಡ್ ಮತ್ತೆ ಇಮೇಜ್ ಫೈಲ್ ಎಲ್ಲ ಫೈಲ್ ಗಳನ್ನು ಓಪನ್ ಮಾಡ್ಕೊಂಡು ಓದ್ಕೋಬಹುದು ಅಂತ ಹೇಳಿದ್ದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಪ್ಷನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Sati Reader. Edit read only multi-line blank. Document content area tooltip. ಓಕೆ ಫ್ರೆಂಡ್ಸ್, ಇವಾಗ ಸಾತಿ ರೀಡರ್ ಓಪನ್ ಆಗಿದೆ. ನಾನೀಗ ಇಲ್ಲಿ ಒಂದು PDF ಫೈಲ್ ನ ಓಪನ್ ಮಾಡ್ಕೊಳ್ಳೋದಕ್ಕೆ ಕಂಟ್ರೋಲ್ ಮತ್ತೆ O ಪ್ರೆಸ್ ಮಾಡ್ತಾ ಇದ್ದೀನಿ. Open document dialog. File name combo box collapsed. Edit Alt+N blank. ಫ್ರೆಂಡ್ಸ್, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾವು ಈ ಓಪನ್ ಡೈಲಾಗ್ ಬಾಕ್ಸ್ ಅಲ್ಲಿ ನಮಗೆ ಬೇಕಾದಂತಹ PDF, TXT, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಇಮೇಜ್ ಎಲ್ಲ ಫೈಲ್ ಗಳನ್ನು ಓಪನ್ ಮಾಡ್ಕೊಂಡು OCR ಮಾಡ್ಕೊಂಡು ಓದ್ಕೋಬಹುದು. ನಾನು ನಿಮಗೆ PDF ಫೈಲ್ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ PDF ಫೈಲ್ ನ ಯಾವ ರೀತಿ ಓಪನ್ ಮಾಡ್ತೀನೋ ಅದೇ ರೀತಿ ವರ್ಡ್, TXT ಮತ್ತೆ ಇಮೇಜ್ ಫೈಲ್ ಓಪನ್ ಮಾಡೋ ರೀತಿ ಎಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಒಂದು 3 ಸಲ. Items available. Tree view. OneDrive. Personal collapsed 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ಟ್ರೀ ವ್ಯೂ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D. Start of quick app. D. Download. D. Documents. Pinned 1 of 1 level 1. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಫೈಲ್ ಈಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್. Items view list. Balabolka not selected 1 of 7. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1 of 4. Type Microsoft Edge PDF document size 2.82 MB. Date modified. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಇದು PDF ಫೈಲ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sati Reader. .pdf. Edit read only multi-line scanned by cam scanner. Document content area tooltip. ಫ್ರೆಂಡ್ಸ್, ಇವಾಗ PDF ಫೈಲ್ ಓಪನ್ ಆದ ನಂತರ ಇಲ್ಲಿ ಸ್ಕ್ಯಾನ್ಡ್ ಬೈ
ಕ್ಯಾಮ್ ಸ್ಕ್ಯಾನರ್ ಅಂತ ಹೇಳ್ತಾ ಇದೆ. ಅಂದ್ರೆ ಈ ಒಂದು PDF ಸ್ಕ್ಯಾನ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್. ಸೊ ಈಗ ನಮಗೆ ಈ PDF ನ OCR ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OCR ಯಾವ ರೀತಿ ಮಾಡೋದಂತ ನೋಡೋಣ. Next, Alt+N button. ಮತ್ತೆ ಟ್ಯಾಬ್ Bolosati, Alt+B button. ಸ್ನೇಹಿತರೆ, ಇದು ಬೋಲೋಸಾತಿ. ಇದ್ರ ಬಗ್ಗೆ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Deep Insight, Alt+D button. ಮತ್ತೆ ಟ್ಯಾಬ್ Translate, Alt+T button. ಮತ್ತೆ ಟ್ಯಾಬ್ Jump, Alt+J button. ಮತ್ತೆ ಟ್ಯಾಬ್ OCR ಅಂತ ಸಿಗೋ ತನಕ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Go to line, Alt+G button. ಮತ್ತೆ ಟ್ಯಾಬ್ OCR, Alt+Shift+R button. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, OCR Alt Shift ಮತ್ತೆ R ಇದರ ಶಾರ್ಟ್ ಕಟ್ ಕೀ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Scan options dialog, choose scan option. Current page scan button. Scan all pages of the document tooltip. ಫ್ರೆಂಡ್ಸ್, ಇವಾಗ OCR ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಸ್ಕ್ಯಾನ್ ಆಪ್ಷನ್ಸ್ ಅಲ್ಲಿ ಎರಡು ಆಪ್ಷನ್ಸ್ ತೋರಿಸ್ತಾ ಇದೆ. ಮೊದಲನೇದೇನಪ್ಪ ಅಂತಂದ್ರೆ ಕರೆಂಟ್ ಪೇಜ್. ಕರೆಂಟ್ ಪೇಜ್ ಅಂತಂದ್ರೆ ಈಗ ಏನ್ ಪೇಜ್ ಕಾಣ್ತಾ ಇದೆಯೋ ಅದು ಮಾತ್ರ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Full document scan button. ಸ್ನೇಹಿತರೆ, ಇದು ಫುಲ್ ಡಾಕ್ಯುಮೆಂಟ್ ಸ್ಕ್ಯಾನ್ ಅಂದ್ರೆ ಕಂಪ್ಲೀಟ್ ಆಗಿ ಈ PDF ಅಲ್ಲಿ ಎಷ್ಟು ಪೇಜಸ್ ಇದೆಯೋ ಅಷ್ಟು ಸ್ಕ್ಯಾನ್ ಆಗುತ್ತೆ. ನಾನೀಗ ಫುಲ್ ಪೇಜಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please wait dialog. Cancel button. 7%. 21%. 35%. 50%. 64%. 78%. 92%. Scan complete dialog document scan completed. OK button. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಸ್ಕ್ಯಾನ್ ಆಗಿದೆ. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sathi reader. .pdf word vault Alt+W button document content area tooltip. ಫ್ರೆಂಡ್ಸ್, ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OCR Alt+Shift+Up go to line jump Alt translate deep insight Bolosat next Alt edit read only multi-line. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಎಡಿಟ್ ಮಲ್ಟಿ ಲೈನ್ ಏರಿಯಾ ಅಂತಿದೆ. ಇದೇನಪ್ಪಾ ಅಂತಂದ್ರೆ ನಮ್ಮ ಟೆಕ್ಸ್ಟ್ ಎಲ್ಲ OCR ಆಗಿ ಓದ್ಕೊಳ್ಳಂತ ಏರಿಯಾ ಇದು. ಸೊ ಈಗ ನಾನು ಓದ್ಕೊಳ್ಳೋದಕ್ಕೆ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓದ್ಕೊಳ್ಳೋದಕ್ಕೆ. ಅಥವಾ ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಳೋದಕ್ಕೆ ಇನ್ಸರ್ಟ್ ಮತ್ತೆ ಡೌನ್ ಕೀ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ಓದುತ್ತೆ. ನಾನೀಗ ಇನ್ಸರ್ಟ್ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Indian National Movement 2 years cause Psi PDO FDA/SDA PC B.Ed/D.Ed. Eri-1 26-2019 star star. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ನೋಡಿ ಈ ರೀತಿ ನಾವು ಟೆಕ್ಸ್ಟ್ ಅನ್ನ OCR ಮಾಡಿ ಓದ್ಕೊಳ್ಳುವಂತದ್ದು. ಸ್ನೇಹಿತರೆ, ಇವಾಗ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಫೀಚರ್ ಬಗ್ಗೆ ನಾನು ಹೇಳಿದ್ದೆ. ಯಾವ್ದಪ್ಪ ಅಂತಂದ್ರೆ ಆನ್ಲೈನ್ ಟೆಕ್ಸ್ಟ್ ಟು ಸ್ಪೀಚ್. ಸೊ ಅದರಲ್ಲಿ ಗೂಗಲ್ ವಾಯ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಈಗ ಈ ಕಂಟೆಂಟ್ ಅನ್ನ ಗೂಗಲ್ ವಾಯ್ಸ್ ಅಲ್ಲಿ ಅಥವಾ 11 ರೀಡರ್ ಪ್ರೋ ಅಥವಾ ಓಪನ್ AI ವಾಯ್ಸ್ ಗಳಲ್ಲಿ ಯಾವ ರೀತಿ ಓದಿಸ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಆಲ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File sub menu Alt+F. ಮತ್ತೆ ನಾನೀಗ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Reading sub menu Alt+R. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ರೀಡಿಂಗ್ ಸಬ್ ಮೆನು. ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Offline reading sub menu O. ಸ್ನೇಹಿತರೆ, ಆಫ್ಲೈನ್ ರೀಡಿಂಗ್ ಅಂತ ಇದೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಆಫ್ಲೈನ್ ರೀಡಿಂಗ್ ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಕನ್ನಡಕ್ಕೆ ಸಪೋರ್ಟ್ ಮಾಡುವಂತ TTS ಗಳು ಯಾವ್ದಾರು ಇದ್ರೆ ನಾವು ಆಫ್ಲೈನ್ ಅಲ್ಲಿ ಓದ್ಕೋಬಹುದು. ಅಂದ್ರೆ ಅಲ್ಪನಾ ಅಥವಾ ಇತರೆ ವೋಕಲೈಸರ್ ವಾಯ್ಸ್ ಗಳಿದ್ರೆ ಓದ್ಕೋಬಹುದು. ಕರೆಂಟ್ಲಿ ನಾನು ಯಾವುದೇ ರೀತಿ ವಾಯ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ. ಈ ಸ್ಪೀಕ್ ಒಂದೇ ಇರೋದು. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Online reading sub menu O. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಆನ್ಲೈನ್ ರೀಡಿಂಗ್ ಸಬ್ ಮೆನು. ನಾನೀಗ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 11 lab Z1 of 3. ಫ್ರೆಂಡ್ಸ್, ಇಲ್ಲಿ ಮೊದಲೇದು ಯಾವ್ದಪ್ಪ ಅಂತಂದ್ರೆ 11 ಲ್ಯಾಬ್ ಅಂತ ಇದೆ. ಇದು ಅಷ್ಟು ಚೆನ್ನಾಗಿಲ್ಲ, ಕನ್ನಡನ ಸರಿಯಾಗಿ ಓದಲ್ಲ ಇದು. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Google Voices G2 of 3. ಫ್ರೆಂಡ್ಸ್, ಎರಡನೇದು ಗೂಗಲ್ ವಾಯ್ಸಸ್. ಮತ್ತೆ ಡೌನರ್ OpenAI Voices O3 of 3. ಓಪನ್ AI ವಾಯ್ಸಸ್. ಸ್ನೇಹಿತರೆ, ಇಲ್ಲಿ ಓಪನ್ AI ಮತ್ತು 11 ರೀಡರ್ ಇವೆರಡಕ್ಕಿಂತ ಗೂಗಲ್ ತುಂಬಾ ಬೆಸ್ಟ್ ಆಗಿದೆ. ನಾನೀಗ ಗೂಗಲ್ ವಾಯ್ಸ್ ಅಲ್ಲಿ ನಿಮಗೆ ಓದಿಸಿ ತೋರಿಸ್ತೀನಿ. ನಾನೀಗ ಅಪೇರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Google Voices G2 of 3. ಸ್ನೇಹಿತರೆ, ಇವಾಗ ಗೂಗಲ್ ವಾಯ್ಸಸ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Select Google Voice dialog. Please select the language. Combo box Afrikaans. South Africa collapsed. ಸ್ನೇಹಿತರೆ, ಇವಾಗ ಗೂಗಲ್ ವಾಯ್ಸ್ ಅಲ್ಲಿ ನಮಗೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಬಂದಿದೆ. ಈ ಕಂಟೆಂಟ್ ಕನ್ನಡ ಆಗಿರೋದ್ರಿಂದ ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ ಕನ್ನಡ ಭಾಷೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. Kannada, India. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಇಂಡಿಯಾ ಬಂದಿದೆ. ನಾನೀಗ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please select the voice. Combo box KN and Chirp 3HD Acherner. Female collapsed. ಸ್ನೇಹಿತರೆ, ಇಲ್ಲಿ ಒಟ್ಟು ಇಷ್ಟು ವಾಯ್ಸ್ಗಳಿದೆ. ಈ ಸ್ಟಾರ್ಟಿಂಗ್ ಏನು ನಮಗೆ ಒಂದು 5-6 ವಾಯ್ಸ್ ಇದೆಯಲ್ಲ, ಇದು ಆನ್ಲೈನ್ ವಾಯ್ಸ್ಗಳು, ಅಂದ್ರೆ ಜೈಮಿನಿ ವಾಯ್ಸ್ಗಳು. ಸದ್ಯಕ್ಕೆ ಈ ಅಪ್ಲಿಕೇಶನ್ ನಲ್ಲಿ ಈ ವಾಯ್ಸ್ಗಳು ಸಪೋರ್ಟ್ ಮಾಡೋದಿಲ್ಲ. ಸೊ ನಮಗೆ ಕೆಳಗಿನ ವಾಯ್ಸ್ಗಳನ್ನ ನಾವು ಬಳಸ್ಕೋಬಹುದು. ಯಾವ ರೀತಿ ಅಂತಂದ್ರೆ, ನಾನೀಗ ಒಂದ್ಸಲ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಕನ್ನಡ ನೋಡಿ, ಮೇಲ್ ಇದೆ, ಫಿಮೇಲ್ ಇದೆ. ನಾನೀಗ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೊದಲೇದಾಗಿ ಮೇಲ್ ವಾಯ್ಸ್ ಇದೆ. ಮೇಲ್ ವಾಯ್ಸ್ ಮೇಲೆ ಫೋಕಸ್ ಇಟ್ಟಿದ್ದೀನಿ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಜನರೇಟ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Please wait dialog. Preparing audio stream. Cancel button. ಭಾರತದ ರಾಷ್ಟ್ರೀಯ ಚಳುವಳಿ ಭಾಗ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ 2 IIS, ಕಾಸ್, ಸಾಯ್, PDO, FDA, SDA, PC, BEd, DEd, ETC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಅಧ್ಯಯನ ಸಾಮಗ್ರಿ ಎರಿ 1 26-2019. ನಕ್ಷತ್ರ ಚಿಹ್ನೆ ಭಾರತದಲ್ಲಿ ಯುರೋಪಿಯನ್ನರ ರಾಜ್ಯಭಾರ. ನಕ್ಷತ್ರ ಚಿಹ್ನೆ ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಪ್ರಮುಖ ಅಂಶಗಳು. ನಕ್ಷತ್ರ ಚಿಹ್ನೆ 1857ಕ್ಕೆ ಮುಂಚಿನ ಪ್ರಾಂತೀಯ ಚಳುವಳಿಗಳು. ನಕ್ಷತ್ರ ಚಿಹ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ. ನಕ್ಷತ್ರ ಚಿಹ್ನೆ ದೋಂಡಿಯಾ ವಾಫ್, ಕಿತ್ತೂರಿನ ದಂಗೆ, ವೆಂಕಟಾದ್ರಿ ನಾಯಕ, ಕೊಪ್ಪಳದ ಬಂಡಾಯ, ಈಗ ಓದ್ತಾ ಇದೆ. ನನಗೆ ಮತ್ತೆ ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕೊಡಗಿನ ಬಂಡಾಯ, ಹಲಗಲಿಯ ಸುರಮರದ ಬಂಡಾಯ, ನರಗುಂದ ಬಂಡಾಯ, ಮುಂಡರಗಿ ಬಂಡಾಯ ಭಾಗ -2, ಮತ್ತೆ ಜುಲೈ 2019, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ನಕ್ಷತ್ರ ಚಿಹ್ನೆ ದಂಗೆಯ ಸ್ವರೂಪ ಮತ್ತು ಲಕ್ಷಣಗಳು. ಅಫ್ಘಾನಿಸ್ತಾನ. ನಕ್ಷತ್ರ ಚಿಹ್ನೆ ದಂಗೆಗೆ ಕಾರಣಗಳು: ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಅರೇಬಿಯನ್ ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು. ನಕ್ಷತ್ರ ಚಿಹ್ನೆ ಸಿಪಾಯಿ ದಂಗೆಗೆ ತಕ್ಷಣದ ಕಾರಣ. ನಕ್ಷತ್ರ ಚಿಹ್ನೆ ದಂಗೆಯ ಪ್ರಸಾರ: ಸ್ವಾತಂತ್ರ್ಯ ಹೋರಾಟಗಾರರು ತಾತ್ಯಾ ಟೋಪ ನಾನಾ ಸಾಹೇಬ, ಬಾಲ ಗಂಗಾಧರ ತಿಲಕ, ಬಿಪಿನ್ ಚಂದ್ರ ಪಾಲ್. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ? ರಿವೈಂಡ್ ಮೇಲೆ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಸ್ವಲ್ಪ ರಿವೈಂಡ್ ಆಗುತ್ತೆ. ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಒಳಗಾದ ರಾಜ್ಯಗಳು. ಪಾಸ್. ನಕ್ಷತ್ರ ಚಿಹ್ನೆ 1860 ವೆಲ್ಲೂರಿನ ಸಿಪಾಯಿ ದಂಗೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಟಾಪ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ? ಕಂಟ್ರೋಲ್ ಮತ್ತೆ ಟಿ ಪ್ರೆಸ್ ಮಾಡಿದ ತಕ್ಷಣ ಇದು ಸ್ಟಾಪ್ ಆಯ್ತು. ಓಕೆ, ಸೊ ಇವಾಗ ಇನ್ನೊಂದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಾ ಇರ್ತೀರಿ, ಅವ್ರಿಗೋಸ್ಕರ ಒಂದು ಇಲ್ಲಿ ಒಳ್ಳೆ ಆಪ್ಷನ್ ಇದೆ. ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥ PDF ನ ವರ್ಡ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ವಿತ್ OCR ಅಂತ ಬಹಳ ಜನ ನಮ್ಮ ಗ್ರೂಪ್ ಅಲ್ಲಿ ಕೇಳ್ತಾನೆ ಇರ್ತೀರಿ. ಸೊ ಅವ್ರಿಗೋಸ್ಕರ ಇಲ್ಲಿ ಒಂದು ಒಳ್ಳೆ ಆಪ್ಷನ್ ತೋರಿಸ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಈಗ ನಾವು PDF ನ ಓಪನ್ ಮಾಡ್ಕೊಂಡು ಈ ಎಲ್ಲಾ PDF ಇರ್ತಕ್ಕಂಥ ಪೇಜ್ ನ ನಾನು OCR ಮಾಡಿದೀನಿ. ಇದನ್ನ ಇವಾಗ ವರ್ಡ್ ಗೆ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸ್ನೇಹಿತರೆ, ಇವಾಗ ನಾನು ಆಲ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫೈಲ್ ಸಬ್ ಮೆನು ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಡೌನ್. ಸೇವ್ ಡಾಕ್ಯುಮೆಂಟ್ CTRL+SS2 ಫ್ರೆಂಡ್ಸ್, ಇದೇ ನಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಪ್ಷನ್. ಇಲ್ಲಿ ಸೇವ್ ಡಾಕ್ಯುಮೆಂಟ್ ಆಸ್ ಸಬ್ ಮೆನು ಅಂತ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೇವ್ ಡಾಕ್ಯುಮೆಂಟ್ as dialog. ಫೈಲ್ ನೇಮ್ ಕಾಂಬೋ ಬಾಕ್ಸ್ collapsed. Edit Alt+N blank. ಫ್ರೆಂಡ್ಸ್, ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ. ನಾವು ಇಲ್ಲಿ ಏನ್ ಬೇಕಾದ್ರೂ ಫೈಲ್ ನೇಮ್ ಕೊಡಬಹುದು. ನಾನೀಗ ಇಲ್ಲಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. NDIAN space NATIONAL space MOVEMENT. ಓಕೆ ಫ್ರೆಂಡ್ಸ್, ನಾನೀಗ ಫೈಲ್ ನೇಮ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as type combo box text files star.txt collapsed Alt+T. ಫ್ರೆಂಡ್ಸ್, ಇವಾಗ ಸೇವ್ ಆಸ್ ಟೈಪ್ ಇಲ್ಲಿ ನಾವು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded save as type list word document star.docs 2 of 4. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ? ವರ್ಡ್ ಡಾಕ್ಯುಮೆಂಟ್. ಈಗ ನಾನು ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನಾನು 3 ಸರಿ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Indian earlier preview OneDrive personal collapsed 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡಿದೆ. ಟ್ರಿವ್ಯೂ ಓಪನ್ ಆಗಿದೆ. ಇಲ್ಲಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಈ ಫೈಲ್ ನ ಸೇವ್ ಮಾಡ್ಕೋಬಹುದು. ನಾನೀಗ ಡಾಕ್ಯುಮೆಂಟ್ ಅಲ್ಲಿ ಇದನ್ನ ಸೇವ್ ಮಾಡ್ಕೊಳ್ತೀನಿ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D start of quick D download D documents
Pinned 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಡಾಕ್ಯುಮೆಂಟ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಡಾಕ್ಯುಮೆಂಟ್ ಸೆಲೆಕ್ಟ್ ಆಯ್ತು. ಸೇವ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save complete dialog. File saved successfully at C. Users SSK documents Indian National Movement .docs. OK button. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ವರ್ಡ್ ಸೇವ್ ಆಯ್ತು. ಈಗ ಓಕೆ ಬಟನ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sathi reader. ಸ್ನೇಹಿತರೆ, ಇವಾಗ ನಾನು ಮತ್ತೆ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next Alt plus N. ಮತ್ತೆ ಟ್ಯಾಬ್. Bolo Sathi Alt plus B button. ಸ್ನೇಹಿತರೆ, ಇದು ಬೋಲೋ ಸಾತಿ. ಸೊ ಇದೇನಪ್ಪಾ ಅಂತಂದ್ರೆ ಇಲ್ಲಿ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿ ಈ PDF ಅಲ್ಲಿ ಇರತಕ್ಕಂತ ಇನ್ಫಾರ್ಮೇಶನ್ ಬಗ್ಗೆ ಏನಾದ್ರೂ ಕ್ವಶನ್ ಕೇಳಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Deep Insight Alt plus D button. ಫ್ರೆಂಡ್ಸ್, ಇದು ಡೀಪ್ ಇನ್ಸೈಡ್. ಸೊ ಇದೇನಪ್ಪಾ ಅಂತಂದ್ರೆ ಈ PDF ಬಗ್ಗೆ ನಾವು ಅನಲೈಸ್ ಅಥವಾ ಅದನ್ನ ನಾವು ವಿಮರ್ಶೆ ಮಾಡಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Translate Alt plus T button. ಓಕೆ ಫ್ರೆಂಡ್ಸ್, ಇದು ಟ್ರಾನ್ಸ್ಲೇಟ್. ನೋಡಿ, ನಿಮ್ಗೆ ಒಂದ್ಸಲ ನಾನು ಕನ್ನಡದಿಂದ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space combo box English collapsed. ಓಕೆ ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡಿದೆ. ಇಲ್ಲಿ ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Translate button. ಓಕೆ, ಟ್ರಾನ್ಸ್ಲೇಟ್ ಬಟನ್. ನಾನೀಗ ಟ್ರಾನ್ಸ್ಲೇಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Translate Indian National Movement 2 years cause psi PDO FDA/SDA PC B.ed/D.ed useful study material for all competitive exams Area 1 26-2019 Star European rule in India Star important factors in the development of Indian nationalism Star provincial movements before 1857 Star role of Karnataka in India and number 39 S freedom struggle Star Dandiya Waf. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ? ನೋಡಿ, ಈ ರೀತಿ ನಮಗೆ ಬೇಕಾದಂತ ಟೆಕ್ಸ್ಟ್ ಅನ್ನ ನಾವು ನಮಗೆ ಬೇಕಾದಂತ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಸೊ ಇದು ಕನ್ನಡ ಆಗಿರೋದ್ರಿಂದ ನಾನು ನಿಮಗೆ ಇಂಗ್ಲಿಷ್ ಮಾಡಿ ತೋರಿಸ್ತೆ. ಇದೇ ರೀತಿ ಈ ಒಂದು PDF ಇಂಗ್ಲಿಷ್ ಇದ್ರೆ ನೀವು ಇದೇ ರೀತಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ನೀವು ಮಾಡ್ಕೋಬಹುದು. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಮೇನ್ ಮೆನು ಬರೋದಕ್ಕೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಜಂಪ್ ಅಂತಂದ್ರೆ ನಮಗೆ ಬೇಕಾದಂತ ಪೇಜ್ ನಂಬರ್ ಅಥವಾ ಲೈನಿಗೆ ನಾವು ಡೈರೆಕ್ಟ್ ಆಗಿ ಇಲ್ಲಿ ಎಂಟರ್ ಮಾಡೋದ್ರ ಮೂಲಕ ಜಂಪ್ ಆಗಬಹುದು. ಮತ್ತೆ ಟ್ಯಾಬ್. ಇದು ಗೋ ಟು ಲೈನ್. ಇದು ಏನಪ್ಪಾ ಅಂತಂದ್ರೆ ನಮಗೆ ಬೇಕಾದಂತ ಲೈನ್ ನಂಬರ್ ನ ಎಂಟರ್ ಮಾಡಿ ನಾವು ಇಲ್ಲಿ ಜಂಪ್ ಆಗಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಈಗಾಗಲೇ ಗೊತ್ತಿದೆ OCR ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ವರ್ಡ್ ವಾಲ್ಟ್ ಅಂತಂದ್ರೆ ಈ PDF ಅಲ್ಲಿ ಇರತಕ್ಕಂತ ವರ್ಡ್ ನ ನಾವು ಸರ್ಚ್ ಮಾಡಬಹುದು. ಅಂದ್ರೆ ಈಗ ಉದಾಹರಣೆಗೆ ಇಷ್ಟು ನಾವು ಶಬ್ದಗಳು ಕೇಳಿಸ್ಕೊಂಡವಲ್ಲ, ಈ ಶಬ್ದಗಳಲ್ಲಿ ಯಾವ್ದಾರು ಒಂದು ಬೇಕಾಗಿದ್ದಲ್ಲಿ ನಾವು ಅದನ್ನ ವರ್ಡ್ ಅನ್ನ ಸರ್ಚ್ ಮಾಡಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಇಂಟರಾಕ್ಟಿವ್ ಎಲಿಮೆಂಟ್ಸ್ ಅಂತಂದ್ರೆ ಈಗ ಉದಾಹರಣೆಗೆ ಹೇಳೋದಾದ್ರೆ ಈ PDF ಅಲ್ಲಿ ಏನಾದ್ರೂ ವೆಬ್ಸೈಟ್ ಲಿಂಕ್ ಅಥವಾ ಯೂಸ್ಫುಲ್ ಸೋರ್ಸ್ ಲಿಂಕ್ಸ್ ಏನಾದ್ರು ಇತ್ತು ಅಂತಂದ್ರೆ ಆ ಲಿಂಕ್ ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಲಿಂಕ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಅಲ್ಲಿ ಏನಿರುತ್ತೋ ಈ ನಮ್ಮ ಗೂಗಲ್ ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಓಪನ್ ಆಗುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಲೈಬ್ರರಿ. ಸೊ ಲೈಬ್ರರಿ ಅಂತಂದ್ರೆ ಇಲ್ಲಿ ನಾವು ಯಾವ್ದಾದ್ರು ಬುಕ್ ನ ಸೇವ್ ಮಾಡಿ ಇಟ್ಕೊಂಡಿದ್ರೆ ಅಥವಾ ನಾವು ಯಾವ್ದಾದ್ರು ಬುಕ್ ನ ಇಲ್ಲಿ ಆಡ್ ಮಾಡಿ ಇಟ್ಕೊಂಡಿದ್ರೆ ನಾವು ಲೈಬ್ರರಿಯಲ್ಲಿ ಸರ್ಚ್ ಮಾಡಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ವಿಕಿ ಸ್ಲೈಸ್. ಇದೇನಪ್ಪಾ ಅಂದ್ರೆ ವಿಕಿಪೀಡಿಯಾ ನಿಮ್ಗೆ ಗೊತ್ತಿದೆ ಅಲ್ವಾ? ಈ PDF ಬಗ್ಗೆ ನಾವೇನಾದ್ರೂ ವಿಕಿಪೀಡಿಯಲ್ಲಿ ಹುಡುಕಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಡಿಕ್ರೀಸ್ ಫಾಂಟ್ ಸೈಜ್ ಅಂತ ಇದೆ. ಸೊ ಏನಪ್ಪಾ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಅಂತಂದ್ರೆ ನಮ್ಮಲ್ಲಿ ಯಾರಾದ್ರೂ ಪಾರ್ಸಲಿ ಸೈಟೆಡ್ಸ್ ಇದ್ರೆ ನಮಗೆ ಬೇಕಾದಾಗೆ ಫಾಂಟ್ ನ ನಾವು ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ಕೊಂಡು ಓದ್ಕೋಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಶಾರ್ಟ್ಕಟ್ ಕೀ ಇದೆ ನೋಡಿ. ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಮತ್ತೆ ಪ್ಲಸ್ ಕೀ ಪ್ರೆಸ್ ಮಾಡಿದ್ರೆ ಫಾಂಟ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಕಂಟ್ರೋಲ್ ಕೀ ಮತ್ತೆ ಮೈನಸ್ ಕೀ ಪ್ರೆಸ್ ಮಾಡಿದ್ರೆ ಫಾಂಟ್ ಡಿಕ್ರೀಸ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಸಾಥಿ ರೀಡರ್ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.